ಇನ್ನು ಸೈಬರ್ ವಂಚಕರಿಗೆ ಗರ್ಭಿಣಿಯರು ಬಾಣಂತಿಯರೇ ಟಾರ್ಗೆಟ್. ಬೆಳಗಾವಿಯಲ್ಲಿ 2 ದಿನದಲ್ಲಿ 5 ಬಾಣಂತಿಯರಿಗೆ ವಂಚನೆ ಆಗಿದೆ. ಸೈಬರ್ ವಂಚಕರು ಈಗ ಗರ್ಭಿಣಿಯರು ಬಾಣಂತಿಯರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಸುಮಾರು 84,000ಕ್ಕೂ ಅಧಿಕ ಹಣವನ್ನು ವಂಚನೆ ಮಾಡಿರುವಂಥದ್ದು ಖದೀಮರು. ಹೇಗೆ ಇವರು ವಂಚನೆ ಮಾಡ್ತಾರೆ ಅದನ್ನು ಕೂಡ ವಿವರಿಸ್ತಾ ಹೋಗ್ತೀವಿ. ಇವರು ಅಧಿಕಾರಿಗಳ ಹೆಸರನ್ನ ಹೇಳಿ ನಿಮ್ಮ ನಂಬರ್ಗೆ ಕರೆ ಮಾಡ್ತಾರೆ. ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ಅಥವಾ ಡೆಲಿವರಿ ಆಗಿದೆ ಅಂತ ಗೊತ್ತಾದಾಗ ನಿಮ್ಮ ನಂಬರ್ ಕಲೆಕ್ಟ್ ಮಾಡಿ ನಿಮ್ಮ ಹೆಸರು, ಏರಿಯಾದ ಅಂಗನವಾಡಿ, ಎಲ್ಲ ಹೆಸರನ್ನು ಕೂಡ ಹೇಳ್ತಾರೆ. ನಿಮ್ಮ ಹೆಸರು ಇದಲ್ವಾ, ನಿಮ್ಮ ಅಂಗನವಾಡಿ ಇದಲ್ವಾ ಅಂತ. ಸರ್ಕಾರದಿಂದ ನಿಮ್ಮ ಅಕೌಂಟಿಗೆ 7,500 ಹಣ ನೀಡಲಾಗ್ತಿದೆ. ಹಣ ಜಮಾವಣೆ ಮಾಡಬೇಕು ಅಂತ ಹೇಳಿ ವಂಚನೆ ಮಾಡ್ತಾರೆ. ಹಾಗೆ ಫೋನ್ ಪೇ, ಗೂಗಲ್ ಪೇ ಲಿಂಕನ್ನು ಓಪನ್ ಮಾಡಿಸಿ ಲಿಂಕ್ ಕಳಿಸ್ತಾರೆ ನಿಮಗೆ. ಲಿಂಕ್ ಓಪನ್ ಮಾಡಿದರೆ ನಿಮ್ಮ ಅಕೌಂಟ್ನ ಹಣಕ್ಕೆ ಬರುತ್ತೆ. ನೀವು ಈ ಲಿಂಕ್ ಒಂದು ಕಳಿಸ್ತೀವಿ ನೋಡಿ, ಈ ಲಿಂಕ್ನ ಓಪನ್ ಮಾಡಿ, ನಿಮ್ಗೆ ಅದರಲ್ಲೆಲ್ಲ ಎಂಟರ್ ಮಾಡೋದಿರುತ್ತೆ. ಮಾಡಿದ ಕೂಡಲೇ ನಿಮಗೆ ಅಕೌಂಟ್ ಬರುತ್ತೆ, ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ ಅಂತ ಹೇಳಿ ಹೊಸ ಮಾದರಿಯಲ್ಲಿ ವಂಚನೆ ಮಾಡ್ತಿರುವಂಥ ಖದೀಮರು. ಒಮ್ಮೆ ಏನಾದರೂ ಇವರು ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ಆಗ ಇವರ ಗೂಗಲ್ ಪೇ, ಫೋನ್ಪೇ ಏನು UPI ಲಿಂಕ್ ಇರುತ್ತೆ, ಬ್ಯಾಂಕ್ ಅಕೌಂಟ್ ಇರುತ್ತೆ, ಅದರಿಂದ ಹಣ ಮಾಯ ಆಗಿರುತ್ತೆ. ಸೊ ಇದು ಸದ್ಯಕ್ಕೆ ನಡೀತಿರುವಂಥ ವಂಚನೆ. ಗರ್ಭಿಣಿಯರು ಬಾಣಂತಿಯರ ದಾಖಲೆ ಇರುವಂಥ ಆ್ಯಪನ್ನು ಹ್ಯಾಕ್ ಮಾಡ್ತಿದ್ದಾರೆ. ಆ್ಯಪ್ ಹ್ಯಾಕ್ ಮಾಡಿ ಡಾಟಾ ಕಲೆಕ್ಟ್ ಮಾಡ್ತಿದ್ದಾರೆ ಖದೀಮರು ಅಂತ. ಸೊ ಹೆಸರು, ವಿಳಾಸ, ಊರು ಮತ್ತು ಫೋನ್ ನಂಬರ್ ಇರುತ್ತೆ. ಆ ಡಾಟಾ ಕಲೆಕ್ಟ್ ಮಾಡಿ ಅವ್ರಿಗೆ ಕರೆಕ್ಟಾಗಿ ಹೇಳ್ತಾರೆ ನಿಮ್ಮ ಹೆಸರು ಇದು ಅಂಗನವಾಡಿ ಇದಲ್ವಾ ಅಂತ. ನಮ್ಮ ಪ್ರತಿನಿಧಿ ಸಾಧ್ಯಮಾನೆ ಅಲ್ಲಿ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಈ ಒಂದು ಸ್ಟೋರಿಯನ್ನು ಗರ್ಭಿಣಿಯರು ಮತ್ತು ಬಾಣಂತಿಯರು ಅದರ ಜೊತೆಗೆ ಅವರ ಕುಟುಂಬಸ್ಥರು ನೋಡಲೇಬೇಕಾಗಿರುವಂಥದ್ದು. ಯಾಕಂದರೆ ಸೈಬರ್ ವಂಚಕರು ಯಾವ ರೀತಿಯಾಗಿ ವಂಚನೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಇದು ಕೂಡ ಸಾಕ್ಷಿ ಆಗಲಿದೆ. ಸದ್ಯ ನಾನೀಗ ಬೆಳಗಾವಿಯ ನಗರ ಸಣ್ಣ ಠಾಣೆ ಮುಂಭಾಗದಲ್ಲಿದ್ದೇನೆ. ಈಗ ಕೆಲವೊಂದಿಷ್ಟು ಅಂಗನವಾಡಿ ಸಹಾಯಕಿಯರು ಮತ್ತು ಶಿಕ್ಷಕಿಯರು ಅದರ ಜೊತೆಗೆ ಪೋಷಕರು ಕೂಡ ಬಂದಿರುವಂಥದ್ದು. ಇವರೆಲ್ಲರೂ ಕೂಡ ಇದೀಗ ಠಾಣೆ ಮೆಟ್ಟಲಿರೋಕ್ಕೆ ಸೈಬರ್ ವಂಚಕರೇ ಕಾರಣ ಆಗಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ಈ ಒಂದು ಯಾವ ರೀತಿಯಾಗಿ ವಂಚನೆ ಮಾಡ್ತಾ ಇದ್ದಾರೆ ಅಂತ ಖುದ್ದು ಅವರಿಂದನೇ ತಿಳ್ಕೊಳ್ಳೋಣ. ಮೇಡಮ್, ಈಗ ಇಲ್ಲಿವರೆಗೂ ಬೇರೆದವರಿಗೆಲ್ಲ OTP ಹೇಳ್ರಿ, ಅದು ಮಾಡಿರಿ ಅಂತ ಹೇಳ್ಬಿಟ್ಟು ರೊಕ್ಕ ಎಗರಿಸ್ತಾ ಇದ್ರು. ಈಗ ಫಸ್ಟ್ ಟೈಮ್ ಈ ರೀತಿ ಹೆರಿಗೆ ಆದವರಿಗೆ ಅಥವಾ ಬಾಣಂತಿಯವ್ರ ಮೂಲಕ ಕೂಡ ದುಡ್ಡು ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಮೇಡಮ್? ಈಗ ಅವರು ಫೋನ್ ಮಾಡ್ತಾರೆ, ನಾವು ಲಿಂಕ್ ಕಳಿಸ್ತಾ ಇದ್ದೀವಿ, ಆ ಲಿಂಕನ್ನು ಕ್ಲಿಕ್ ಮಾಡಬೇಕು ಮತ್ತು ಫೋನ್ಪೇನ ಆನ್ ಮಾಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆ ರೀತಿ ಮಾಡೋದ್ರಿಂದ ಅಕೌಂಟಲ್ಲಿರೋ ದುಡ್ಡೆಲ್ಲ ಕ್ಷಣಾರ್ಧದಲ್ಲಿ ಹಣ ಎಲ್ಲ ಕಟ್ ಆಫ್ ಆಗಿಬಿಡುತ್ತೆ. ಇವರಿಗೆಲ್ಲ ನಂಬರ್ ಹೆಂಗೆ ಸಿಕ್ತು, ಡೀಟೇಲ್ ಹೆಂಗೆ ಸಿಕ್ತು ಮೇಡಮ್ ಅವ್ರದ್ದು? ನಮಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಆದರೆ ಪೋಷನ್ ಟ್ರ್ಯಾಕರಲ್ಲಿ ಮಾತ್ರ ನಮಗೆ ಡೌಟ್ ಇರೋ ಪ್ರಕಾರ, ನಮಗೆ ಸಂಶಯ ಇರೋ ಪ್ರಕಾರ ಅಂತಂದರೆ, ಈಗ ನಾವು ಪೋಷನ್ ಟ್ರ್ಯಾಕರಲ್ಲಿ ಈ ಡೇಟಾಗಳನ್ನೆಲ್ಲ ನಾವು ಫೀಲ್ಡ್ ಮಾಡಬೇಕಾಗತ್ತೆ. ಯಾಕಂದರೆ ನಾವು ಈಗೆಲ್ಲ ಆನ್ಲೈನಲ್ಲಿ ಯಾವುದೇ ಒಂದು ಫಲಾನುಭವಿಯನ್ನು ನಾವು ಬಿಟ್ಟೋಗ್ದಂಗೆ ನಾವು ಅದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಆ ರೀತಿ ಬಹುಶಃ ಅದರಲ್ಲಿ ಏನಾದರೂ ಹ್ಯಾಕ್ ಮಾಡಿಬಿಟ್ಟು ಈ ರೀತಿಯ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ನಮಗೆ ಸಂಶಯ ಇದೆ. ಯಾರು ಒಟ್ಟಿನ ಹ್ಯಾಕ್ ಮಾಡಿ ತಗೊಂಡಿದ್ದಾರೆ ಅಂತಲೇ ಸಂಶಯ. ಯಾಕಂದರೆ ಏನು ಹೇಳ್ತಾರೆ ಮೇಡಮ್ ಅವ್ರು ಫೋನ್ ಮಾಡಿದಾಗ? ಏನು ಹೇಳ್ತಾರೆ, ಯಾವ ರೀತಿ ಮಾತಾಡ್ತಾರೆ? ನಾವು ಅಂಗನವಾಡಿ ಆಫೀಸ್ ಕಡೆಯಿಂದ ಮಾತಾಡ್ತಾ ಇದ್ದೀವಿ. ಮತ್ತು ನಾವು ಅಂಗನವಾಡಿ ಟೀಚರ್ ಎಲ್ಲ ಹೆಸರು ಹೇಳ್ಬಿಡ್ತಾರೆ. ಆ ಏರಿಯಾದಲ್ಲಿರೋ ಹೆಸರು ಹೇಳ್ಬಿಟ್ಟ ಮೇಲೆ ಆ ಫಲಾನುಭವಿಗಳಿಗೆ ನಂಬಿಕೆ ಆಗುತ್ತೆ. ಅದೇ ರೀತಿ ನಿಮ್ಮ ಅವ್ರ ಹೆಸರು ಕೂಡ ಅವರು ಹೇಳ್ತಾ ಇದ್ದಾರೆ. ಮೀನ್ಸ್ ಅವರು ಫಲಾನುಭವಿ ಯಾರಾಗಿದ್ದಾರೆ, ಫಾರ್ ಎಕ್ಸಾಂಪಲ್ ಈಗ ಸೌಮ್ಯ ಕುಲಕರ್ಣಿ ಅಂತ ಹೇಳಿ ಇವತ್ತಿನ ಒಂದು ವಂಚಕರಿಗೆ ಬಲಿಯಾದಂಥ ಒಬ್ಬ ಫಲಾನುಭವಿಯಾಗಿದ್ದಾರೆ. ಅವರಿಗೆ ಅವ್ರ ಹೆಸರು ಆಯಿತು, ಅವರು LMP ಎಷ್ಟಿದೆ ಅದಾಯಿತು, ಮತ್ತಿನ್ನು ನಾವು ಏನೆಲ್ಲ ಡೇಟಾ ಹಾಕಿದ್ದೀವೋ ಅದನ್ನೆಲ್ಲನೂ ಡೀಟೇಲ್ ಆಗಿ ಅವರು ಹೇಳಿದ ಮೇಲೆ ಅವ್ರಿಗೆ ನಂಬಿಕೆ ಬರ್ತಾ ಇದೆ. ಈ ರೀತಿ ನಂಬಿಸಿ ಅವರನ್ನು ಮೋಸ ಮಾಡ್ತಾ ಇದ್ದಾರೆ. ಲಿಂಕ್ ಕಳಿಸ್ತಾರೆ ಸರ್, ಅದನ್ನ ಕ್ಲಿಕ್ ಮಾಡಬೇಕು, ಪ್ಲಸ್ ಅಲ್ಲಿ ಫೋನ್ಪೇನ ಆನ್ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಫೋನ್ಪೇ ಆನ್ ಮಾಡಿದ ತಕ್ಷಣ ಕ್ಲಿಕ್ ಮೂಲಕ ಅದು ಹೋಗ್ಬಿಡ್ತಾ ಇದೆ. ದುಡ್ಡು ಎಷ್ಟು ದುಡ್ಡು ಇರ್ತದೆ ಅಷ್ಟು. ಪಾಪ ಕೆಲವು ಅಕೌಂಟ್ಗಳಲ್ಲಿ ಕಡಿಮೆ, ಎಷ್ಟು ಬೇಜಾರಾಗುವಂಥ ವಿಚಾರ ಅಂತಂದರೆ 1,798 ಅಂದರೆ ತೀರಾ ಪಾಪ ಬಡವರು ಅಂಥವ್ರನ್ನೂ ಸಹಿತ ಇವರು ಬಿಡ್ತಾ ಇಲ್ಲ ಅಂತಂದರೆ ಏನು ಅಂತ ಹೇಳಬೇಕು ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಕಡಿಮೆ ಅವರು ಬ್ಯಾಲೆನ್ಸ್ ಇಟ್ಕೊಂಡಿರ್ತಕ್ಕಂಥ ಅಂಥ ಬಡಪಾಯಿಗಳ ಒಂದು 4-5 ಜನಕ್ಕೆ ಇದೆಲ್ಲ ಆಗಿದೆ. ದಯವಿಟ್ಟು ಈ ಒಂದು ಮೀಡಿಯಾ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡೋದೇನು ಅಂದರೆ, ಯಾವುದೇ ರೀತಿಯಾದಂತಹ ನಾವು ಲಿಂಕ್ಗಳನ್ನು ನಮ್ಮ CDPO ಆಫೀಸ್ ಬೆಳಗಾವಿ ನಗರ ಇಂದ ಕಳಿಸ್ತಾ ಇಲ್ಲ, ಮತ್ತು ಯಾವುದೇ ರೀತಿಯಾದಂಥ ಲಿಂಕ್ ಮೂಲಕ ನಾವು ದುಡ್ಡನ್ನು ಹಾಕ್ತಾ ಇಲ್ಲ. ದಯವಿಟ್ಟು ಈ ಥರದ ಯಾವುದೇ ಕಾಲ್ಗಳು ಬಂದರೆ ಅಂಗನವಾಡಿಯನ್ನು ಸಂಪರ್ಕಿಸಿ. ಆಮೇಲೆ ನೀವು ಯಾವುದೇ ರೀತಿಯಾದಂಥ ಲಿಂಕ್ಗಳನ್ನು ಕ್ಲಿಕ್ ಮಾಡಕೂಡ್ದು ಅಂತ ಹೇಳಿ ಈ ಒಂದು ಮೀಡಿಯಾ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.
ಪುಷಾನ್ ಅಭಿಯ ಅಂತ ಒಂದು ಗೌರ್ಮೆಂಟ್ ಸ್ಕೀಮ್ ಇದೆ. ಇದರಲ್ಲಿ ಏನಿದೆ, ಅದು ಗೌರ್ಮೆಂಟ್ ಕಡೆಯಿಂದ ಅದು ನ್ಯೂಟ್ರಿಷನ್ ಸಲುವಾಗಿ ಯಾರ್ಯಾರ ಲೇಡೀಸ್ ಡೆಲಿವರಿ ನಂತರ ಅವ್ರ ಅಕೌಂಟ್ಗೆ ಅದು ದುಡ್ಡು 7,500 ದುಡ್ಡು ಹೋಗ್ತಾ ಇದೆ, ಅವ್ರ ಅಕೌಂಟ್ಗೆ ಡೈರೆಕ್ಟ್ ಜಮಾ ಆಗ್ತಾ ಇದೆ. ರೀಸೆಂಟ್ ಆಗಿ ಏನಾಗಿದೆ, ಕೆಲವರು ಫ್ರಾಡ್ ಸ್ಟಾರ್ಸ್ ಈ ವಿಕ್ಟಿಮ್ಸ್ಗೆ ಅವ್ರಿಗೆ ಫೋನ್ ಮಾಡಿ ನೀವು ಡೆಲಿವರಿ ಮೊನ್ನೆ ಆಗಿದೆ ಅಂತ, ಮತ್ತು ಈಗ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಈ ಅಮೌಂಟ್ ಜಮಾ ಆಗಿದೆ, ಈಗ ನೀವು ನಿಮ್ಮ ಜಿ ಪಿಗೆ ಸ್ವಲ್ಪ ಓಪನ್ ಮಾಡಿ, ಜಿ ಪಿದಲ್ಲಿ ಸ್ವಲ್ಪ ಚೆಕ್ ಮಾಡಿ, ನಿಮಗೆ ಒಂದು ಲಿಂಕ್ ಕಳಿಸ್ತೀನಿ, ಅದು ಲಿಂಕ್ ನೀವು ಕ್ಲಿಕ್ ಮಾಡಬೇಕು ಅಂತ ಹಾಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಆಮೇಲೆ ಇದು ಎಲ್ಲ ವಿಕ್ಟಿಮ್ಗಳು ಅವರು ಏನು ಮಾಡಿದರೆ, ಅವ್ರು ಜಿ ಪಿಗೆ ಓಪನ್ ಮಾಡಿ ಅದು ಲಿಂಕ್, ಅದು ಫ್ರಾಡ್ಸ್ಟರ್ಸ್ ಕಡೆಯಿಂದ ಏನು ಲಿಂಕ್ ಕಳಿಸಿದರೆ ಅದು ಲಿಂಕ್ ಓಪನ್ ಮಾಡಿ ಕ್ಲಿಕ್ ಮಾಡಿದ್ದಾರೆ. ಒಂದು ಸತಿ ಅದು ಲಿಂಕ್ ಕ್ಲಿಕ್ ಮಾಡಿದರೆ ಅವ್ರ ವಿಕ್ಟಿಮ್ ಅಕೌಂಟಲ್ಲಿ ಏನೇನು ದುಡ್ಡು ಇದೆ ಅದು ಎಲ್ಲ ಬೇರೆ ಅಕೌಂಟ್ಗೆ ಅದು ಟ್ರಾನ್ಸ್ಫರ್